ಸಿಎಂ ಡಿಕೆ ಶಿವಕುಮಾರ್ಗೆ 10 ಟೆನ್ಷನ್ ಪರಿಷತ್ ಸಮರ ನಿದ್ದೆಗೆಡಿಸಿರುವಂತದ್ದು ಈಗ ಎಚ್ಡಿಕೆ ಅವರ ಒಂದು ಆಪರೇಷನ್. ಏನು ಡಿಕೆ ಶಿವಕುಮಾರ್ಗೆ 10 ಟೆನ್ಷನ್ ಶುರುವಾಗಿದೆ. ಪರಿಷತ್ನಲ್ಲಿ ಡಿಕೆ ಶಿವಕುಮಾರ್ ವರ್ಸಸ್ ಎಚ್ಡಿ ಕುಮಾರಸ್ವಾಮಿ. ನಾಳೆ ನಡೆಯಲಿದೆ ಅಸಲಿ ಆಟ. ಗೆಲ್ಲೋದ್ಯಾರು ಬೀಳೋದ್ಯಾರು ಅನ್ನುವಂಥ ಪ್ರಶ್ನೆ. ಡಿಕೆ ಶಿವಕುಮಾರ್ಗೆ ಮಣ್ಣು ಮುಕ್ಕಿಸಲು 10 ಶಾಕ್ ಕೊಡಲು ಎಚ್ಡಿಕೆ ಈಗ ನಿರ್ಧಾರ ಮಾಡಿದ್ದಾರೆ. ಎಚ್ಡಿ ಕುಮಾರಸ್ವಾಮಿ ಹೂಡಿದಂತಹ ದಾಳವನ್ನ ಕಂಡು ಕಾಂಗ್ರೆಸ್ ಒಂದು ಕಡೆ ಬೆಚ್ಚು ಬೀಳ್ತಾ ಇದೆ. ಜೆಡಿಎಸ್ನ ಗೋವಿಂದರಾಜರನ್ನ ಗೆಲ್ಲಿಸಲು ಎಚ್ಡಿಕೆ ಈಗ ರಣತಂತ್ರವನ್ನ ರೂಪಿಸುತ್ತಿದ್ದಾರೆ. ಕಾಂಗ್ರೆಸ್ನ 10 ಶಾಸಕರಿಗೆ ಗಾಳವನ್ನ ಹಾಕಿದ್ದಾರೆ. ಬೇಕಿರೋದು 7 ಶಾಸಕರ ಬಲ, ಗಾಳ ಹಾಕಿರೋದು 10 ಶಾಸಕರಿಗೆ. ಕುಮಾರಸ್ವಾಮಿ ಆಪರೇಷನ್ ಭಯಕ್ಕೆ ಕಾಂಗ್ರೆಸ್ನ ಶಾಸಕರು ರೆಸಾರ್ಟ್ಗೆ ಹೊರಟಿದ್ದಾರೆ. ಪರಿಷತ್ನಲ್ಲಿ ಡಿಕೆ ಶಿವಕುಮಾರ್ ವರ್ಸಸ್ ಎಚ್ಡಿ ಕುಮಾರಸ್ವಾಮಿ. ನಾಳೆ ನಡೆಯಲಿದೆ ಅಸಲಿ ಆಟ. ಗೆಲ್ಲೋದ್ಯಾರು ಬೀಳೋದ್ಯಾರು, ಇದು ಈಗ ಕಾಡ್ತಾ ಇರುವಂತಹ ಪ್ರಶ್ನೆ. ಡಿಕೆ ಶಿವಕುಮಾರ್ಗೆ ಮಣ್ಣು ಮುಕ್ಕಿಸಲು 10 ಶಾಸಕರಿಗೆ ಎಚ್ಡಿಕೆ ಈಗ ಶಾಕ್ ಕೊಟ್ಟಿರುವಂಥದ್ದು. ಎಚ್ಡಿ ಕುಮಾರಸ್ವಾಮಿ ಹೂಡಿದ ದಾಳ ಕಂಡು ಕಾಂಗ್ರೆಸ್ ಬೆಚ್ಚ ಬಿದ್ದಿದೆ. ಜೆಡಿಎಸ್ನ ಗೋವಿಂದರಾಜು ಗೆಲ್ಲಿಸಲು ಎಚ್ಡಿಕೆ ರಣತಂತ್ರ ರೂಪಿಸಿದ್ದು ಕಾಂಗ್ರೆಸ್ನ 10 ಶಾಸಕರಿಗೆ ಕುಮಾರಸ್ವಾಮಿ ಗಾಳ ಹಾಕಿದ್ದಾರಂತೆ. ಬೇಕಿರೋದು 7 ಶಾಸಕರ ಬಲ, ಆದ್ರೆ ಗಾಳ ಹಾಕಿರೋದು 10 ಶಾಸಕರಿಗೆ. ಕುಮಾರಸ್ವಾಮಿ ಅವರ ಈ ಒಂದು ಆಪರೇಷನ್ಗೆ ಕಾಂಗ್ರೆಸ್ನ ಶಾಸಕರು ರೆಸಾರ್ಟ್ಗೆ ತೆರಳಿದ್ದಾರೆ. ಪರಿಷತ್ನಲ್ಲಿ ಡಿಕೆ ಶಿವಕುಮಾರ್ ವರ್ಸಸ್ ಎಚ್ಡಿ ಕುಮಾರಸ್ವಾಮಿ. ಜೆಡಿಎಸ್ನ 3 ಶಾಸಕರಿಂದ ಅಡ್ಡ ಮತದಾನದ ಭೀತಿ ಈಗ ಎದುರಾಗಿದೆ. ಅದೇ ಕಾರಣಕ್ಕೆ ನೋಡಿ 10 ಶಾಸಕರಿಗೆ ಕುಮಾರಸ್ವಾಮಿ ಈಗ ಗಾಳವನ್ನ ಹಾಕಿರುವಂಥದ್ದು. 2.5 ವರ್ಷದಿಂದ ಮಂತ್ರಿಯಾಗಲು ಯಾರೆಲ್ಲ ಕಾಯ್ತಾ ಇದ್ರು ನೋಡಿ ಶಾಸಕರು, ಅಂಥವ್ರನ್ನ ನೋಡಿ ಟಾರ್ಗೆಟ್ ಮಾಡಿರುವಂಥದ್ದು. ಮಂತ್ರಿಗಿರಿ ಸಿಗದೆ ಬೇಸತ್ತಂತಹ ಶಾಸಕರೇ ಎಚ್ಡಿ ಕುಮಾರಸ್ವಾಮಿ ಅವರ ಈಗ ಟಾರ್ಗೆಟ್ ಆಗಿದೆ. ಜೆಡಿಎಸ್ಗೆ ವೋಟ್ ಹಾಕಿ ಡಿಕೆ ಶಿವಕುಮಾರ್ಗೆ ಪಾಠ ಕಲಿಸಿ, ಇದು ಅವರು ಹೇಳ್ತಾ ಇರುವಂಥದ್ದು. ಬೇಸರದಲ್ಲಿರುವಂತಹ ಶಾಸಕರಿಗೆ ಕುಮಾರಸ್ವಾಮಿ ಈ ರೀತಿ ಆಫರ್ ಕೊಡ್ತಾ ಇರುವಂಥದ್ದು. ಕರೆ ಮಾಡಿ ಆಫರ್ ಕೊಡ್ತಿದ್ದಾರಂತೆ ಎಚ್ಡಿ ಕುಮಾರಸ್ವಾಮಿ. ಏನೋ ಜೆಡಿಎಸ್ಗೆ ವೋಟ್ ಹಾಕಿ ಡಿಕೆ ಶಿವಕುಮಾರ್ಗೆ ಪಾಠ ಕಲಿಸಿ, ಈ ರೀತಿಯ ಒಂದು ಬೇಸರದಲ್ಲಿರುವಂತಹ ಶಾಸಕರಿಗೆ ಆಫರ್ ಅನ್ನ ನೀಡ್ತಾ ಇರುವಂಥದ್ದು. ಜೆಡಿಎಸ್ನ 3 ಶಾಸಕರಿಂದ ಅಡ್ಡ ಮತದಾನದ ಭೀತಿ ಈಗ ಜೆಡಿಎಸ್ಗೆ ಇರುವಂಥದ್ದು. ಆದ್ರೆ ಇವರು ಗಾಳ ಹಾಕಿರೋದು 7 ಮತದಾರರಿಗೆ, ಅಂದ್ರೆ 7 ಶಾಸಕರಿಗೆ. ಅದೇ ಕಾರಣಕ್ಕೆ 10 ಶಾಸಕರಿಗೆ ಕುಮಾರಸ್ವಾಮಿ ಗಾಳ ಹಾಕಿದ್ದಾರೆ. 7 ಜನ ಮಿಸ್ ಆದ್ರು, ಇನ್ನು 7 ಶಾಸಕರ ಬಲ ಇರೋದು. ಆದ್ರೆ 10 ಶಾಸಕರಿಗೆ ಗಾಳವನ್ನ ಹಾಕಿರುವಂಥದ್ದು. 2.5 ವರ್ಷದಿಂದ ಮಂತ್ರಿ ಆಗಲು ಯಾರೆಲ್ಲ ಕಾಯ್ತಾ ಇದ್ರು, ಮಂತ್ರಿಗಿರಿ ಸಿಗದೆ ಯಾರೆಲ್ಲ ಬೇಸುತ್ತಿದ್ದಾರೆ, ಇಂಥವ್ರನ್ನ ನೋಡಿ ಎಚ್ಡಿ ಕುಮಾರಸ್ವಾಮಿ ಟಾರ್ಗೆಟ್ ಮಾಡ್ತಿರುವಂಥದ್ದು. ನೋಡಿ, ನೀವು ಜೆಡಿಎಸ್ಗೆ ವೋಟ್ ಮಾಡಿ ಡಿಕೆ ಶಿವಕುಮಾರ್ಗೆ ಪಾಠ ಕಲಿಸಿ ಅಂತ ಹೇಳ್ತಾ ಇರುವಂಥದ್ದು. ಬೇಸರದಲ್ಲಿರುವಂತಹ ಶಾಸಕರಿಗೆ ಕುಮಾರಸ್ವಾಮಿ ಈ ರೀತಿ ಆಫರ್ ಅನ್ನ ನೀಡ್ತಿದ್ದಾರೆ. ಕರೆ ಮಾಡಿ ಆಫರ್ ಕೊಟ್ಟಿದ್ದಾರಂತೆ. ಈ ಬಗ್ಗೆ ಮಾಹಿತಿ ಇದೆ. ಎಚ್ಡಿ ಕುಮಾರಸ್ವಾಮಿ ಈ ರೀತಿ ಆಫರ್ ಅನ್ನ ನೀಡ್ತಿದ್ದಾರೆ ಅಂತ. ಪರಿಷತ್ನಲ್ಲಿ ಡಿಕೆ ಶಿವಕುಮಾರ್ ವರ್ಸಸ್ ಎಚ್ಡಿ ಕುಮಾರಸ್ವಾಮಿ ಇರುವಂಥದ್ದು. ನಾಳೆ ಅಸಲಿ ಆಟ ನಡೆಯಲಿದೆ. ಗೆಲ್ಲೋದ್ಯಾರು ಬೀಳೋದ್ಯಾರು, ಈ ರೀತಿಯ ಪ್ರಶ್ನೆಗಳು ಸಹಜವಾಗಿ ಈಗ ಮೂಡುವಂಥದ್ದು. ಜೆಡಿಎಸ್ನ 3 ಶಾಸಕರಿಂದ ಅಡ್ಡ ಮತದಾನದ ಭೀತಿ ಈಗ ಜೆಡಿಎಸ್ಗಿದೆ. ಹಾಗಾಗಿಯೇ 10 ಶಾಸಕರಿಗೆ ಕುಮಾರಸ್ವಾಮಿ ಗಾಳ ಹಾಕಿದ್ದಾರೆ. 2.5 ವರ್ಷದಿಂದ ಮಂತ್ರಿಯಾಗಲು ಯಾರೆಲ್ಲ ಕಾಯ್ತಾ ಇದ್ರು ನೋಡಿ, ಮಂತ್ರಿ ಗಿರಿ ಸಿಗದೆ ಯಾರೆಲ್ಲ ಬೇಸತ್ತಿದ್ದಾರೆ ಅಂಥವ್ರನ್ನ ನೋಡಿ ಕುಮಾರಸ್ವಾಮಿ ಟಾರ್ಗೆಟ್ ಮಾಡ್ತಾ ಇರುವಂಥದ್ದು. ಹೇಗಾದ್ರೂ ಸರಿ ಇವರನ್ನ ನಮ್ಮ ಬಲೆಗೆ ಬೀಳಿಸ್ಕೋಬೇಕು ಅನ್ನುವಂಥದ್ದು ಕುಮಾರಸ್ವಾಮಿ ಅವರ ಒಂದು ಪ್ಲಾನ್ ಆಗಿದೆ. ಹಾಗಾಗಿಯೇ ಜೆಡಿಎಸ್ಗೆ ವೋಟ್ ಹಾಕಿ ಡಿಕೆ ಶಿವಕುಮಾರ್ಗೆ ಪಾಠ ಕಲಿಸಿ, ನಿಮ್ಗೆ ಹೇಗಿದ್ರು ಮಂತ್ರಿಗಿರಿ ಸಿಕ್ಕಿಲ್ಲ ಅಲ್ವಾ, ಹಾಗಾಗಿ ವೋಟ್ ಮಾಡಿ ಪಾಠ ಕಲಿಸಿ ಅಂತ ಹೇಳ್ತಾ ಇರುವಂಥದ್ದು. ಬೇಸರದಲ್ಲಿರುವಂತಹ ಶಾಸಕರಿಗೆ ಎಚ್ಡಿ ಕುಮಾರಸ್ವಾಮಿ ಈ ರೀತಿ ಆಫರ್ ಅನ್ನ ನೀಡಿದ್ದಾರೆ. ಇನ್ನು ಪರಿಷತ್ನಲ್ಲಿ ಡಿಕೆ ಶಿವಕುಮಾರ್ ವರ್ಸಸ್ ಎಚ್ಡಿ ಕುಮಾರಸ್ವಾಮಿ. ನಾಳೆ ಪರಿಷತ್ ಚುನಾವಣೆ ನಡೆಯಲಿದೆ. ಹಾಗಾಗಿ ಗೆಲ್ಲೋದ್ಯಾರು ಬೀಳೋದ್ಯಾರು, ಈ ಪ್ರಶ್ನೆ ಸಹಜವಾಗಿಯೇ ಮೂಡುತ್ತೆ. ಯಾಕಂದ್ರೆ ಸಾಕಷ್ಟು ಜಿದ್ದಾಜಿದ್ದಿ ನಡೀತಾ ಇದೆ. ಸೋಲು ಗೆಲುವಿನ
ಒಂದು ಜಿದ್ದಾಜಿದ್ದಿ ನಡೀತಾ ಇದೆ. ಡಿ ಕೆ ಶಿವಕುಮಾರ್ಗೆ ಮಣ್ಮುಕ್ಕಿಸ್ಬೇಕು ಅಂತ ಒಂದು ಕಡೆ ಎಚ್ ಡಿ ಕುಮಾರಸ್ವಾಮಿ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ 10 ಜನ ಶಾಸಕರಿಗೆ ಗಾಳ ಹಾಕಿದ್ದಾರೆ. ಹೇಗಾದ್ರೂ ಸರಿ ಡಿ ಕೆ ಶಿವಕುಮಾರ್ನ ಮಣ್ಮುಕ್ಕಿಸ್ಬೇಕು ಅನ್ನುವಂಥದ್ದು ಎಚ್ ಡಿ ಕುಮಾರಸ್ವಾಮಿ ಅವರ ಒಂದು ಅಜೆಂಡಾ ಆಗಿರುವಂಥದ್ದು. ಎಚ್ ಡಿ ಕುಮಾರಸ್ವಾಮಿ ಹೂಡಿದ ದಾಳವನ್ನ ಕಂಡು ಕಾಂಗ್ರೆಸ್ ಬೆಚ್ಚ ಬಿದ್ದುಬಿಟ್ಟಿದೆ. ಯಾಕಂದ್ರೆ JDSನ ಗೋವಿಂದರಾಜರನ್ನ ಗೆಲ್ಲಿಸಲು ಡಿ ಕೆ ಶಿವಕುಮಾರ್ ರಣತಂತ್ರ ರೂಪಿಸ್ತಿದ್ದಾರೆ. 10 ಜನ ಶಾಸಕರನ್ನ ಗಾಳ ಹಾಕಿದ್ದಾರೆ. ಅವರನ್ನು ಹೇಗಾದ್ರೂ ಈ ಗಾಳದಲ್ಲಿ ಬೀಳಿಸಬೇಕು ಅಂತ ಎಚ್ ಡಿ ಕುಮಾರಸ್ವಾಮಿ ನಿರ್ಧಾರ ಮಾಡಿದ್ದಾರೆ. ಕಾಂಗ್ರೆಸ್ನ 10 ಶಾಸಕರಿಗೆ ಗಾಳ ಹಾಕಿದ್ದಾರೆ. JDSಗೆ ಬೇಕಿರೋದು ಬರೀ 7 ಶಾಸಕರ ಬಲ, ಆದರೆ ಗಾಳ ಹಾಕಿರೋದು 10 ಶಾಸಕರಿಗೆ. ಕುಮಾರಸ್ವಾಮಿ ಆಪರೇಷನ್ ಭಯಕ್ಕೆ ಕಾಂಗ್ರೆಸ್ನ ಶಾಸಕರು ರೆಸಾರ್ಟ್ಗೆ ಓಡಿದ್ದಾರೆ. JDSನ 3 ಶಾಸಕರಿಂದ ಅಡ್ಡ ಮತದಾನದ ಭೀತಿ ಇದೆ. ಅದೇ ಕಾರಣಕ್ಕೆ 10 ಶಾಸಕರಿಗೆ ಕುಮಾರಸ್ವಾಮಿ ಗಾಳ ಹಾಕಿದ್ದಾರೆ. 2.5 ವರ್ಷದಿಂದ ಯಾರೆಲ್ಲ ಮಂತ್ರಿಗಿರಿಗೆ ಆಸೆ ಪಡ್ತಾ ಇದ್ರು, ಕಾಯ್ತಾ ಇದ್ರು, ಅಂಥವರನ್ನೇ ನೋಡಿ ಎಚ್ ಡಿ ಕುಮಾರಸ್ವಾಮಿ ಟಾರ್ಗೆಟ್ ಮಾಡಿರುವಂಥದ್ದು. ನೋಡಿ, ನಿಮ್ಗೆ ಹೇಗಿದ್ರು ಮಂತ್ರಿಗಿರಿ ಸಿಕ್ಕಿಲ್ಲ, ಸೊ ಹಾಗಾಗಿ ನೀವು JDSಗೆ ವೋಟ್ ಮಾಡಿ ಡಿ ಕೆ ಶಿವಕುಮಾರ್ಗೆ ಪಾಠ ಕಲಿಸಿ ಅಂತ ಆಫರ್ ಅನ್ನ ನೀಡ್ತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ಡೆಸ್ಕ್ನ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ವಿವೇಕ್ ಇದ್ದಾರೆ. ವಿವೇಕ್, ಏನು ಪರಿಷತ್ ಚುನಾವಣೆಯ ಕಾವು ಈಗ ಜೋರಾಗಿರುವಂಥದ್ದು, ಸಾಕಷ್ಟು ಜಿದ್ದಾಜಿದ್ದಿ ನಡೀತಾ ಇದೆ. ಹೇಗಾದ್ರೂ ಸರಿ ಪರಿಷತ್ ಚುನಾವಣೆಯಲ್ಲಿ ನಾವು ಗೆಲ್ಲಲೇಬೇಕು ಅಂತ ಒಂದು ಕಡೆ ಏನು ಎಚ್ ಡಿ ಕುಮಾರಸ್ವಾಮಿ ಹಾಗೂ ಡಿ ಕೆ ಶಿವಕುಮಾರ್ ಗುದ್ದಾಡ್ತಾ ಇರುವಂಥದ್ದು. ಹಾಗಾಗಿ ಎಚ್ ಡಿ ಕುಮಾರಸ್ವಾಮಿ 10 ಶಾಸಕರಿಗೆ ಗಾಳ ಹಾಕಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಅವರಿಗೆ ಆಫರ್ ಅನ್ನ ನೀಡ್ತಿದ್ದಾರೆ ಅಂತ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಎಸ್ ಲಕ್ಷ್ಮಿ, ಈಗಾಗಲೇ ಏನು ವಿಧಾನ ಪರಿಷತ್ ಚುನಾವಣೆ ಘೋಷಣೆ ಆದಾಗಿಂದ ಕೂಡ ಅಷ್ಟೇ ಒಂದಿಷ್ಟು ಗೊಂದಲದಲ್ಲಿ ಇದ್ರು JDS ಅಂತಾನೆ ಹೇಳಬಹುದು. JDSನವರು ಅಭ್ಯರ್ಥಿ ಹಾಕ್ತಾರಾ ಇಲ್ವಾ ಅನ್ನೋದು ಒಂದ್ ಕಡೆ ಚರ್ಚೆ ಆಗ್ತಿತ್ತು. ಇದರ ಸಂದರ್ಭದಲ್ಲೇ ಹಿಂಗಿದ್ದಂತ ಸಂದರ್ಭದಲ್ಲೇ ಕಾಂಗ್ರೆಸ್ನವರು 4 ಅಭ್ಯರ್ಥಿಯನ್ನ ಘೋಷಣೆ ಮಾಡಿದ್ರು. ಜೊತೆಗೆ ಬಿಜೆಪಿಯವರು 2 ಅಭ್ಯರ್ಥಿಗಳನ್ನ ಕೂಡ ಘೋಷಣೆ ಮಾಡಿದ್ರು. ಇದಾದ ಬೆನ್ನಲ್ಲೇ ಕಾಂಗ್ರೆಸ್ ಕೂಡ ಮತ್ತೊಂದು ಅಭ್ಯರ್ಥಿಯನ್ನ ಘೋಷಣೆ ಮಾಡಿತ್ತು. ಅದು ವಿನಯ್ ಕಾರ್ತಿಕ್ ಅವರಿಗೆ ಘೋಷಣೆ ಮಾಡುತ್ತೆ. ಅಲ್ಲಿಗೆ ಓವರ್ ಆಲ್ ಈಗಿರ್ತಕ್ಕಂಥ ಏನು 7 ಪರಿಷತ್ ಸ್ಥಾನಗಳಿಗೆ 7 ಅಭ್ಯರ್ಥಿಗಳು ಕೂಡ ಫುಲ್ಫಿಲ್ ಆಗ್ತಾರೆ ಅನ್ನುವಂತ ಸಂದರ್ಭದಲ್ಲೇ JDS ಕೂಡ ಮತ್ತೊಂದು ಅಭ್ಯರ್ಥಿಗೂ ಕೂಡ ಕಣಕ್ಕಿಳಿಸುತ್ತೆ. ಮೈತ್ರಿಯಾಗಿ ಒಟ್ಟಿಗೆ NDA ಆಗಿ ಹೋಗಲು ಮತ್ತೊಂದು ಅಭ್ಯರ್ಥಿಗೆ ಕಣಕ್ಕಿಳಿಸುತ್ತೆ. ಅವರು ಕೂಡ ಗೋವಿಂದರಾಜು ಅವರ ಕೂಡ ಕಣಕ್ಕಿಳಿಸುತ್ತೆ. ಆದ್ರೆ ನಿಜಕ್ಕೂ JDS ಗೆಲ್ಲುತ್ತಾ ಅನ್ನೋದು ಕೂಡ ಸದ್ಯದ ಮಟ್ಟಿಗೆ ಇರ್ತಕ್ಕಂಥ ಒಂದಿಷ್ಟು ಲೆಕ್ಕಾಚಾರ. ಆದ್ರೆ JDSನ ಬಳಿ ಒಂದಿಷ್ಟು ನಂಬರ್ಸ್ ಕೂಡ ಕಮ್ಮಿ ಇದ್ರು ಕೂಡ ಯಾಕೆ ಇವರಿಗೆ ಪರಿಷತ್ ಅಭ್ಯರ್ಥಿಗೆ ಹಾಕಿದ್ರು ಅನ್ನೋದು ಕೂಡ ಒಂದಿಷ್ಟು ಚರ್ಚೆಗಳು ಆಗಿತ್ತು. ಆದ್ರೆ ಈಗ ಬಂದ್ಬಿಟ್ಟು ಸದ್ಯದ ಮಟ್ಟಿಗೆ ರೆಸಾರ್ಟ್ ನಲ್ಲಿ ಉಳಿದು ಒಂದಿಷ್ಟು ಚರ್ಚೆಗಳನ್ನ ಕೂಡ ಮಾಡ್ತಾ ಇದ್ದಾರೆ JDSನ ನಾಯಕರು. ಇನ್ನೇನು ಪರಿಷತ್ ಚುನಾವಣೆ ನಾಳೆನೇ ನಡೀಬೇಕಿದೆ. 8 ಅಭ್ಯರ್ಥಿಗಳಿದ್ದಾರೆ ಸದ್ಯದ ಮಟ್ಟಿಗೆ. 7 ಸ್ಥಾನಕ್ಕೆ 8 ಅಭ್ಯರ್ಥಿಗಳಿದ್ದಾರೆ. ಮತ್ತೊಂದು ಅಭ್ಯರ್ಥಿ ಯಾರು ಆಯ್ಕೆ ಆಗ್ತಾರೆ ಅನ್ನೋದು ಸದ್ಯದ ಮಟ್ಟಿಗೆ ಮೂಡಿಸ್ತಾ ಇರುವಂತ ಒಂದಿಷ್ಟು ಕುತೂಹಲ. ಜೊತೆಗೆ ಈಗೇನು ಬಿಜೆಪಿಯಿಂದ ಉಚ್ಚಾಟಿತನ ಆಗಿರುವಂತ 2 ಶಾಸಕರು ST ಸೋಮಶೇಖರ್ ಆಗಿರ್ಬೋದು, ಶಿವರಾಮ್ ಹೆಬ್ಬಾರ್ ಆಗಿರ್ಬೋದು, ಇವರಿಬ್ಬರ ನಡೆಯ ಮೇಲೂ ಕೂಡ JDSನವರಾಗಿರ್ಬೋದು ಮತ್ತೆ ಕಾಂಗ್ರೆಸ್ನ ಡಿ ಕೆ ಶಿವಕುಮಾರ್ ಇವರಿಬ್ಬರು ಕೂಡ ಕಾಯ್ತಾ ಇದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಇವರಿಬ್ಬರ ಮತಗಳು ಕೂಡ ಒಂದಿಷ್ಟು ನಿರ್ಣಾಯಕ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗ ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂಥ ಬಲದಲ್ಲಿ 2 ಮತಗಳು ಬೇಕಾಗಿರುತ್ತೆ. ಅವ್ರಿಗೂ ಕೂಡ STS ಮತ್ತು ಶಿವರಾಮ್ ಹೆಬ್ಬಾರ್ದು. ಜೊತೆಗೆ JDS ಬಳಿ ಇರ್ತಕ್ಕಂಥದ್ದು ಕೇವಲ 18 ಮತಗಳು. 18+5 ಬಿಜೆಪಿ ಅವರು ಸಾಥ್ ಕೊಟ್ಟರು ಕೂಡ ಅಲ್ಲಿಗೆ ಓವರ್ ಆಲ್ ಆಗಿ ಅವರ ಬಳಿ 23 ಮತಗಳಾಗುತ್ತೆ. ಆದ್ರೂ ಕೂಡ ಪರಿಷತ್ ಅಭ್ಯರ್ಥಿ ಆಯ್ಕೆ ಮಾಡಬೇಕು ಅಂದ್ರೂ ಕೂಡ 5 ಅಭ್ಯರ್ಥಿಗಳು ಕಮ್ಮಿ ಇರ್ತಾರೆ JDSನ ಬಳಿ. 5 ಅಭ್ಯರ್ಥಿಗಳಿಗೆ ಹೀಗೆ 5 ಅಭ್ಯರ್ಥಿಗಳು ಇವರ ಪರವಾಗಿ ಮತ ಹಾಕೋದಕ್ಕೆ ಸಾಕಷ್ಟು ಪ್ರಯತ್ನವನ್ನ ಮೊನ್ನೆಯಿಂದ ಕುಮಾರಸ್ವಾಮಿ ಅವರು ನಡೆಸ್ತಾ ಇದ್ದಾರೆ ಅಂತ ಬಹಿರಂಗವಾಗಿ ಕಾಂಗ್ರೆಸ್ನ ಕೆಲವೊಂದಿಷ್ಟು ಶಾಸಕರು ಕೂಡ ನೇರವಾಗಿ ಆರೋಪ ಮಾಡಿದ್ರು. ಏನಂದ್ರೆ ಕುದುರೆ ವ್ಯಾಪಾರ ಶುರು ಮಾಡಿದ್ದಾರೆ ಕುಮಾರಸ್ವಾಮಿ ಅವರು. ಕಾಂಗ್ರೆಸ್ನ ಒಂದಿಷ್ಟು ಹಿರಿಯರು ಮತ್ತೆ ಜೊತೆಗಿದ್ದಂಥವ್ರು, ಈ ಹಿಂದೆ ಏನು JDS ನಲ್ಲಿ ಇದ್ದಂಥವ್ರು, ಎಚ್ ಡಿ ಕುಮಾರಸ್ವಾಮಿಗೆ ಆಪ್ತರಾಗಿರ್ತಕ್ಕಂಥವ್ರು, ಇವರ ಬಳಿ ಕೂಡ ಒಂದಿಷ್ಟು ಮಾತನಾಡೋದಕ್ಕೆ ಪ್ರಯತ್ನಕ್ಕೆ ಕೂಡ ಮುಂದಾಗಿದ್ದಾರೆ. ಕುಮಾರಸ್ವಾಮಿ ಅವರು ಗಾಳ ಹಾಕೋದಕ್ಕೆ ಮುಂದಾಗಿದ್ದಾರೆ ಅನ್ನೋ ಒಂದು ಕ್ಲಿಯರ್ ಕಟ್ ಆರೋಪವನ್ನು ಕೂಡ ಕಾಂಗ್ರೆಸ್ ಶಾಸಕರು ಮಾಡಿದ್ರು. ಆದ್ರೆ ನಿಜಕ್ಕೂ ಕೂಡ ಇದು ಎಲ್ಲವೂ ಕೂಡ ಸಕ್ಸಸ್ಫುಲ್ ಆಗುತ್ತಾ? ನಾಳೆ ಏನಾದ್ರೂ ಕಾಂಗ್ರೆಸ್ನ ಮತಗಳನ್ನ ಸೆಳೆಯೋದ್ರಲ್ಲಿ ಯಶಸ್ವಿ ಆಗ್ತಾರ JDS ನಾಯಕರು ಅನ್ನೋದು ಕೂಡ ಒಂದ್ ಕಡೆ ಕುತೂಹಲ ಮೂಡಿಸ್ತಿದೆ. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಒಂದ್ ಕಡೆ ಅವರ ತಂಡ ಏನಿದೆ ಅವರು ಕೂಡ ಅಷ್ಟೇ JDS ನಾಯಕರ ಮತಗಳನ್ನ ಕಾಂಗ್ರೆಸ್ ನಾಯಕರಿಗೆ ಹಾಕಿಸುವಂತೆ ಒಂದಿಷ್ಟು ಪ್ರಯತ್ನವನ್ನ ನಡೆಸ್ತಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತದೆ. ಆದ್ರೆ ನಿಜಕ್ಕೂ ಕೂಡ
JDS ನವರು ಪ್ರಯತ್ನ ಮಾಡಿದ್ದೆ ಆದಲ್ಲಿ ಅಥವಾ ಕಾಂಗ್ರೆಸ್ನವರು ಪ್ರಯತ್ನ ಮಾಡಿದ್ದೆ ಆದಲ್ಲಿ ಎಲ್ಲದಕ್ಕೂ ಕೂಡ ನಾಳೆ ಅಂತಿಮ ಫಲಿತಾಂಶ ಬರುತ್ತೆ, ಯಾರಿಗೆ ಮತ ಹಾಕ್ತಾರೆ ಅಂತ. ಆದ್ರೆ ಇವತ್ತು ಬೆಳಗ್ಗೆ ಕುಮಾರಸ್ವಾಮಿ ಅವರು ಮಾತನಾಡಿದ್ದ ನೋಡಿದ್ರೆ ನಮ್ಮ ಬಳಿ ಇರ್ತಕ್ಕಂಥ 18 ಮತಗಳು ಕೂಡ ಎಲ್ಲೂ ಕೂಡ ಚದರದಂತೆ ನಾವೊಂದು ಅಭ್ಯರ್ಥಿಯನ್ನು ಹಾಕಿದ್ದೀವಿ, ಅವರಿಗೆ 18 ಮತಗಳು ಹೋಗ್ಲಿ ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಅಭ್ಯರ್ಥಿನ ಹಾಕಿದ್ವಿ. ಇಲ್ಲದಿದ್ರೆ ಬೇರೆ ಬೇರೆ ಕಡೆ ಮತಗಳು ಹೋಗ್ತಾ ಇತ್ತೇನೋ ಅನ್ನೋ ಒಂದಿಷ್ಟು ಲೆಕ್ಕಾಚಾರದಲ್ಲೂ ಕೂಡ JDS ಅಭ್ಯರ್ಥಿನ ಹಾಕಿರ್ಬೋದು. ಆದ್ರೆ ನಿಜಕ್ಕೂ ಒಂದಿಷ್ಟು ಅಭ್ಯರ್ಥಿ ಹಾಕಿದ ಬಳಿಕ ಒಂದಿಷ್ಟು ಪ್ರಯತ್ನವನ್ನು ಕೂಡ ಮಾಡೋದಕ್ಕೆ JDS ಮುಂದಾಗಿದೆ. ನಾವು ಯಶಸ್ವಿ ಆಗ್ಬೇಕಾ, ಕಾಂಗ್ರೆಸ್ನ ಮತಗಳನ್ನ ಸೆಳ್ಕೊಂಡು ನಾವೇನಾದ್ರೂ ನಾವೇನಾದ್ರೂ ಸ್ಥಾನಮಾನ ಪಡೆದುಕೊಳ್ಬೇಕಾ, ಪರಿಷತ್ ಆಯ್ಕೆ ಆಗ್ಬೇಕಾ ನಮ್ಮ ಅಭ್ಯರ್ಥಿನ ಒಂದಿಷ್ಟು ಕಸರತ್ತನ್ನು ಕೂಡ ಈಗ JDS ನಡೆಸ್ತಾ ಇದೆ. ನಿಜಕ್ಕೂ ನಾಳೆ ಅಂತಿಮ ಫಲಿತಾಂಶ ಹೊರಗೆ ಬರಲಿದೆ. ಲಕ್ಷ್ಮಿ, ಧನ್ಯವಾದ ವಿವೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ.